ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮಗೆ ಈ ವಿಡಿಯೋದಲ್ಲಿ ರಿಕರಿಂಗ್ ಡಿಪಾಸಿಟ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎಸ್ಪೆಷಲಿ ನೀವು ಪೋಸ್ಟ್ ಆಫೀಸಲ್ಲಿ ಏನಾದರೂ ರಿಕರಿಂಗ್ ಡಿಪಾಸಿಟ್ ಇಡೋ ಹಾಗಿದ್ರೆ ಖಂಡಿತವಾಗಿ ನಿಮಗೆ ಈ ವಿಡಿಯೋ ತುಂಬ ಯೂಸ್ ಆಗುತ್ತೆ. ನಾನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ರಿಕರಿಂಗ್ ಡಿಪಾಸಿಟಲ್ಲಿ ನೀವು ಎಷ್ಟು ಹಣ ಇಟ್ಟರೆ ನಿಮಗೆ ಎಷ್ಟು ಇಂಟ್ರೆಸ್ಟ್ ಬರುತ್ತೆ, ನಿಮಗೆ ಎಷ್ಟು ರಿಟರ್ನ್ ಸಿಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಿದ್ದೀನಿ. ಮೊದಲನೇದಾಗಿ ರಿಕರಿಂಗ್ ಡಿಪಾಸಿಟ್ ಅಂದರೆ ಇದರ ಟೆನ್ಯೂರ್ ಬಂದ್ಬಿಟ್ಟು 5 ಇಯರ್ಸ್ ಇರುತ್ತೆ. ನೀವು 5 ಇಯರ್ಸು ನೀವು ಪ್ರತಿ ತಿಂಗಳು ಇಷ್ಟಿಷ್ಟು ಹಣ ಅಂತ ಇಟ್ಕೊಂಡು ಹೋದರೆ ನಿಮಗೆ 5 ಇಯರ್ಸ್ ಆಗೋದ್ಮೇಲೆ ಪೋಸ್ಟ್ ಆಫೀಸಲ್ಲಿ ನಿಮಗೆ ಹಣ ವಾಪಸ್ ಕೊಡ್ತಾರೆ. ಇದರಲ್ಲಿ ಈಗ ನಿಮಗೆ 5.8% ಇಂಟ್ರೆಸ್ಟ್ ಸಿಗುತ್ತೆ. ನಿಮಗೆ ರಿಕರಿಂಗ್ ಡಿಪಾಸಿಟಲ್ಲಿ ಈಗ ಪೋಸ್ಟ್ ಆಫೀಸರು 5.8% ನಿಮಗೆ ಇಂಟ್ರೆಸ್ಟ್ ಸಿಗುತ್ತೆ ನಿಮಗೆ ಇದರಲ್ಲಿ. ಮತ್ತು ಇಲ್ಲಿ ನೀವು ಕಟ್ಟಬೇಕಾಗಿರೋದು ಪ್ರತಿ ತಿಂಗಳು ನೀವು ಪೇಮೆಂಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ, ರೆಗ್ಯುಲರಾಗಿ ಪೇಮೆಂಟ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನಿಮಗೆ ಇಂಟ್ರೆಸ್ಟ್ ಚಾರ್ಜಸ್ ಆಗ್ತಾರೆ. ಅದೇ ರೀತಿಯಲ್ಲಿ ನಿಮಗೆ ಇಲ್ಲಿ ಕಾಂಪೌಂಡಿಂಗನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ, ನಿಮಗೆ ಕಾಂಪೌಂಡಿಂಗ್ ಇಂಟ್ರೆಸ್ಟನ್ನು ಕೊಡ್ತಾರೆ. ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಯಾವಾಗ ಕೊಡ್ತಾರೆ ಅಂದರೆ ಎವ್ರಿ ಕ್ವಾರ್ಟರ್ಲಿ ಬೇಸಿಸು ಇಲ್ಲಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಈಗ ನಿಮ್ಗೆ ತಿಳಿಸ್ಕೊಡ್ತೀನಿ. ನೀವು ಪ್ರತಿ ತಿಂಗಳು ನೀವು 10,000 ರೂಪಾಯಿ ನೀವು ರಿಕರಿಂಗ್ ಡಿಪಾಸಿಟಲ್ಲಿ ನೀವು ಇಟ್ಟರೆ 5 ಇಯರ್ಸ್ ಟೆನ್ಯೂರ್ ಅಂದರೆ ನೀವು 60 ಮಂತ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅಂದರೆ ನೀವು ಓವರಾಲ್ ಆಗಿ 6 ಲಕ್ಷದ ಹಣ ನೀವು ಇಲ್ಲಿ ಪೋಸ್ಟ್ ಆಫೀಸಲ್ಲಿ ಡಿಪಾಸಿಟ್ ಮಾಡ್ತೀರಾ. ಅದಕ್ಕೆ ನಿಮಗೆ ಅವರು 96,968 ರೂಪಾಯಿಗಳು ಬಡ್ಡಿ ಕೊಡ್ತಾರೆ. ನಿಮಗೆ 5 ವರ್ಷದಲ್ಲಿ ನಿಮಗೆ 96,968 ರೂಪಾಯಿ ನಿಮಗೆ ಬಡ್ಡಿ ಸಿಗುತ್ತೆ. ನಿಮಗೆ ಟೋಟಲ್ ಆಗಿ 5 ವರ್ಷ ಆದ್ಮೇಲೆ ನಿಮ್ಮ ಆರ್ ಡಿಯಿಂದ ನಿಮಗೆ ಇಷ್ಟು ವಾಪಸ್ ಬರುತ್ತೆ. ಅಂದರೆ 6,96,968 ರೂಪಾಯಿಗಳು ಬರುತ್ತೆ. ನೀವು ಪ್ರತಿ ತಿಂಗಳು 10,000 ರೂಪಾಯಿ ನೀವು ಡಿಪಾಸಿಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಈ ಆರ್ ಡಿ ಅಕೌಂಟಲ್ಲಿ ನಿಮಗೆ 5 ವರ್ಷ ಆದ್ಮೇಲೆ ನಿಮಗೆ ಇಷ್ಟು ಅಮೌಂಟು ನಿಮಗೆ ಬರುತ್ತೆ. ನೀವು ಅದೇ ರೀತಿಯಲ್ಲಿ ನೀವು 5,000 ರೂಪಾಯಿ ಪ್ರತಿ ತಿಂಗಳು ನೀವೇನಾದರೂ ಹಣ ಇಡ್ತಾ ಇದ್ರೆ ಪೋಸ್ಟ್ ಆಫೀಸಲ್ಲಿ ರಿಕರಿಂಗ್ ಡಿಪಾಸಿಟಲ್ಲಿ ನಿಮಗೆ 5 ವರ್ಷ ಅಂದರೆ 60 ತಿಂಗಳಲ್ಲಿ ನೀವು 3 ಲಕ್ಷ ಹಣನ ನೀವು ಡಿಪಾಸಿಟ್ ಮಾಡ್ತೀರಾ. 3 ಲಕ್ಷ ಹಣಕ್ಕೆ ನಿಮಗೆ ಇಂಟ್ರೆಸ್ಟ್ ನಿಮಗೆ 48,480 ರೂಪಾಯಿಗಳು ನಿಮಗೆ ಇಂಟ್ರೆಸ್ಟ್ ಮುಖಾಂತರ ಬರುತ್ತೆ. ಅಂದರೆ ಟೋಟಲ್ ನಿಮಗೆ 5 ವರ್ಷ ಆದ್ಮೇಲೆ ರಿಕರಿಂಗ್ ಡಿಪಾಸಿಟಿಂದ ನಿಮಗೆ ಇಷ್ಟು ಹಣ ಬರುತ್ತೆ. 3,48,480 ರೂಪಾಯಿಗಳು ನಿಮಗೆ ಬರುತ್ತೆ. ಅದೇ ರೀತಿಯಲ್ಲಿ ನೀವೇನಾದರೂ 3,000 ರೂಪಾಯಿ ನೀವು ಪ್ರತಿ ತಿಂಗಳು ನೀವು ಆರ್ ಡಿಯಲ್ಲಿ ಡಿಪಾಸಿಟ್ ಮಾಡ್ತಾ ಇದ್ರೆ ನಿಮಗೆ 5 ವರ್ಷ ಆದ್ಮೇಲೆ 60 ತಿಂಗಳು ಆದ್ಮೇಲೆ ನಿಮಗೆ 1,80,000 ರೂಪಾಯಿಗಳು ಬರುತ್ತೆ. ನಿಮಗೆ 1,80,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮಗೆ ಬಡ್ಡಿ ಮುಖಾಂತರ 29,089 ರೂಪಾಯಿ ಬರುತ್ತೆ. ಅಂದರೆ ನಿಮಗೆ ಟೋಟಲ್ ಆಗಿ 2,09,089 ರೂಪಾಯಿಗಳು ಬರುತ್ತೆ. ಅದೇ ರೀತಿಯಲ್ಲಿ ನೀವೇನಾದರೂ 2,000 ರೂಪಾಯಿ ಪ್ರತಿ ತಿಂಗಳು ರಿಕರಿಂಗ್ ಡಿಪಾಸಿಟಲ್ಲಿ ಏನಾದರೂ ಡಿಪಾಸಿಟ್ ಮಾಡ್ತಿದ್ರೆ ನಿಮಗೆ ನೀವು 60 ತಿಂಗಳಲ್ಲಿ ನಿಮಗೆ ಎಷ್ಟು ಡಿಪಾಸಿಟ್ ಮಾಡ್ತೀರಾ ಅಂದರೆ ನೀವು 1,20,000 ರೂಪಾಯಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಅದರಲ್ಲಿ ನಿಮಗೆ ಇಂಟ್ರೆಸ್ಟ್ ಬಂದುಬಿಟ್ಟು 19,395 ರೂಪಾಯಿಗಳು ಬರುತ್ತೆ. ಅಂದರೆ ಟೋಟಲ್ ಆಗಿ 1,39,395 ರೂಪಾಯಿ ನಿಮಗೆ ರಿಟರ್ನ್ ಸಿಗುತ್ತೆ. ಟೋಟಲ್ ಆಗಿ 5 ವರ್ಷ ನೀವು 2,000 ಒಂದು ತಿಂಗಳಿಗೆ ಹಣ ಜೋಡಿಸ್ತಾ ಇದ್ರೆ. ಅದೇ ರೀತಿಯಲ್ಲಿ ನೀವು 1,000 ರೂಪಾಯಿ ಪ್ರತಿ ತಿಂಗಳಿಗೆ ಏನಾದರೂ ಹಣ ಜೋಡಿಸಿದ್ರೆ ನಿಮಗೆ 1,000 ಹಣ ಜೋಡಿಸಿದ್ರೆ ನಿಮಗೆ ಸಿಗೋದು ಇಲ್ಲಿ ನಿಮಗೆ ಟೋಟಲ್ ಇನ್ವೆಸ್ಟ್ಮೆಂಟ್ ಮಾಡೋದು 60,000 ರೂಪಾಯಿ 60 ತಿಂಗಳಲ್ಲಿ. ನಿಮಗೆ ಬಡ್ಡಿ ಬರೋದು 9,694 ರೂಪಾಯಿ ಬಡ್ಡಿ ಬರುತ್ತೆ. ಅಂದರೆ ಟೋಟಲ್ ಆಗಿ ನಿಮಗೆ 5 ವರ್ಷ ಆದ್ಮೇಲೆ 69,694 ರೂಪಾಯಿಗಳು ನಿಮಗೆ ಟೋಟಲ್ ಆಗಿ ಈ ಆರ್ ಡಿಯಿಂದ ನಿಮಗೆ ರಿಟರ್ನ್ ಆಗಿ ಸಿಗುತ್ತೆ. ಅದೇ ರೀತಿಯಲ್ಲಿ ನಾವು 500 ರೂಪಾಯಿ ಡಿಪಾಸಿಟ್ ಮಾಡಿದ್ರೆ ಪ್ರತಿ ತಿಂಗಳು ನೀವು 500 ರೂಪಾಯಿ ಡಿಪಾಸಿಟ್ ಮಾಡಿದ್ರು ಕೂಡ ನಿಮಗೆ ಟೋಟಲ್ ಆಗಿ ನೀವು 30,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ 60 ತಿಂಗಳಲ್ಲಿ. ಅಂದರೆ ನಿಮಗೆ ಬಡ್ಡಿ ಇದರಲ್ಲಿ ನಿಮಗೆ 4,851 ರೂಪಾಯಿ ಬಡ್ಡಿ ಬರುತ್ತೆ. ಅಂದರೆ ಟೋಟಲ್ ಆಗಿ 34,851 ರೂಪಾಯಿಗಳು ನಿಮಗೆ ರಿಕರಿಂಗ್ ಡಿಪಾಸಿಟಲ್ಲಿ ನೀವು 500 ರೂಪಾಯಿ ಡಿಪಾಸಿಟ್ ಮಾಡಿದ್ರೆ ನಿಮಗೆ ಇಷ್ಟು ಸಿಗುತ್ತೆ. ಅಟ್ಲೀಸ್ಟ್ ನಿಮಗೆ ಐಡಿಯಾ ಗೊತ್ತಾಗಿರ್ಬೋದು. ನೀವು 10,000 ರೂಪಾಯಿ ಇಟ್ಟರೆ ಎಷ್ಟು ಬರುತ್ತೆ ಹಣ, 5,000 ರೂಪಾಯಿ ಇಟ್ಟರೆ ಎಷ್ಟು ಹಣ ಬರುತ್ತೆ, 3,000 ರೂಪಾಯಿ ಡಿಪಾಸಿಟ್ ಮಾಡಿದ್ರೆ ಪ್ರತಿ ತಿಂಗಳು ನಿಮಗೆ ಎಷ್ಟು ರಿಟರ್ನ್ ಸಿಗುತ್ತೆ, 2,000 ರೂಪಾಯಿ, 1,000 ರೂಪಾಯಿ, 500 ರೂಪಾಯಿ ಇಟ್ಟರೆ
ನಿಮಗೆ ಎಷ್ಟು ರಿಟರ್ನ್ ಬರುತ್ತೆ ರಿಕರಿಂಗ್ ಡಿಪಾಸಿಟ್ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಮತ್ತು ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ನಾವು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್.